ವಾವ್! ಇದಕ್ಕಿನ ಬೇಳೆ ಸಾರು ಮುದ್ದೆ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ನೋಡಿ, 2 ಈರುಳ್ಳಿ ತಗೊಳ್ಳಿ, 2 ಟೊಮೆಟೊ ತಗೊಳ್ಳಿ, 1 ಬೆಳ್ಳುಳ್ಳಿ ಎಸಳು, 1 ಬೆಳ್ಳುಳ್ಳಿ ಗಡ್ಡೆಯನ್ನು ಬಿಡಿಸ್ಕೊಂಡು ಇಟ್ಕೊಳ್ಳಿ, ಸ್ವಲ್ಪ ಗಸಗಸೆ ಮತ್ತು ಕರಿಬೇವು, ಕೊತ್ತಂಬರಿ ಸೊಪ್ಪು ಇಷ್ಟು ತಗೊಂಡ್ರೆ ಇದಕ್ಕಿನ ಬೇಳೆ ಸಾರು ರೆಡಿ. ನೋಡಿ ಇದಕ್ಕಿನ ಬೇಳೆ ಎಷ್ಟು ಫ್ರೆಶ್ ಆಗಿದೆ ಅಂತ. ಅದರಲ್ಲಿ ನೀವು ಮಶ್ರೂಮ್ ಹಾಕ್ಬೋದು, ಆಲೂಗಡ್ಡೆ ಬದನೆಕಾಯಿ ಹಾಕ್ಬೋದು, ಏನಾದರೂ ಹಾಕಿ ಮಾಡ್ಕೊಬೋದು. ಇವತ್ತು ನೋಡಿ ಮಡಿಕೆಯಲ್ಲಿ ಮಾಡ್ತಾಯಿದ್ದೇನೆ. ಮಡಿಕೆಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ ಅಂತ ಹಳೆ ಕಾಲದವರೆಲ್ಲ ಮಡಿಕೆಯಲ್ಲೇ ಮಾಡ್ತಿದ್ರು. ನಾನು 1-2 ತೊಗೊಂಡಿದ್ದೇನೆ. ದಿನ ಅದರಲ್ಲೇ ಅನ್ನ ಮಾಡ್ತೇನೆ. ನೋಡಿ ಮಡಿಕೆಗೆ ಈರುಳ್ಳಿ, ಹಚ್ಚಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಕರಿಬೇವು, ಸ್ವಲ್ಪ ಚಕ್ಕೆ ಲವಂಗ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಅಲ್ಲಿ ಒಣಕೊಬ್ಬರಿಯನ್ನು ಅದರಲ್ಲಿ ಬೆಂಕಿಯಲ್ಲಿ ಸುಟ್ಬಿಟ್ಟು ಹಾಕ್ಕೊಳ್ತಾ ಇದ್ದೇನೆ. ಅದು ಇನ್ನೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಸಾಂಬಾರು. ಹಸಿ ಕೊಬ್ಬರಿ ಇದ್ರೂ ಹಾಕ್ಕೊಬೋದು. ಹಸಿ ಕೊಬ್ಬರಿ ಇಲ್ಲ ಅಂದರೆ ಈ ಥರ ಮಾಡ್ಕೊಬೋದು. ಇಲ್ಲ ಈ ಥರ ಟೇಸ್ಟ್ ಚೇಂಜ್ ಮಾಡ್ಕೊಬೇಕು ಅಂತ ಅನ್ನೋರು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೋ ಪಕ್ಕದಲ್ಲಿರೋದು ಗಂಟೆಯನ್ನು ಹೊಡೀರಿ ಒಂದೇ ಒಂದು ಸಲ. ಈಗ ಸ್ಟವ್ ಮೇಲೆ ಅದನ್ನು ಸುಟ್ಬಿಟ್ಟು ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿಕೊಂಡು ಜಾರಲ್ಲಿ ಹಾಕ್ಕೊಳ್ತೇನೆ. ಅದರ ಜೊತೆಗೆ ಇಲ್ಲಿ ಟೊಮೆಟೊ 2 ಹಾಕ್ಕೊಂಡಿದ್ದೇನೆ ಮತ್ತು ಗಸಗಸೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಇದಕ್ಕಿನ ಬೇಳೆಯನ್ನು ರುಬ್ಬೋದಕ್ಕೆ ಸ್ವಲ್ಪ ಸಾಂಬಾರು ಗಟ್ಟಿ ಬರ್ತದೆ. ಇದೆಲ್ಲ ಹಾಕಿ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ನೋಡಿ ಒಣಕೊಬ್ಬರಿಯನ್ನು ಫಸ್ಟ್ ಒಂದು ಸಾರಿ ಮಿಕ್ಸಿಗೆ ಹಾಕ್ಕೊಂಬಿಡಬೇಕು. ಇಲ್ಲಾಂದರೆ ಅದು ಹಂಗೆ ಪೀಸ್ ಸಿಗ್ತದೆ ಸಾಂಬಾರಲ್ಲಿ. ಸೊ ಅದನ್ನು ಹಾಕಿ ಒಣಕೊಬ್ಬರಿಯನ್ನು ರುಬ್ಕೊಂಡು ಮತ್ತು ಈ ಮಸಾಲೆಯನ್ನು ಅಲ್ಲಿ ಹಾಕಿದ್ದೀನಲ್ವ, ಒಗ್ಗರಣೆಗೆ ಏನು ಹುರ್ಕೊಂಡಿದ್ದೀನಿ ಅದನ್ನೆಲ್ಲ ಹಾಕಿ ಮಿಕ್ಸಿಗೆ ಹಾಕ್ಕೊಂಡು 1 ಸ್ಪೂನ್ ಖಾರದ ಪುಡಿ, 2 ಸ್ಪೂನ್ ಧನಿಯಾ ಪೌಡಿ, ಮನೆ ಹತ್ರ ಕೋಳಿ ಕೂಗ್ತಿರೋ ಸೌಂಡ್ ಜಾಸ್ತಿ ಅಲ್ವಾ, ಹಾಕಿ ರುಬ್ಕೊಬೇಕು. ರುಬ್ಕೊಂಬಿಟ್ಟು ನೋಡಿ ಅವರೆಬೇಳೆ ಆ ಮಸಾಲೆ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಬಿಟ್ಟು ಅದರಲ್ಲಿ ಬೇಯಕ್ಕೆ ಇಡಬೇಕು. ಇದಕ್ಕಿನ ಬೇಳೆ ಬೇಗ ಬೆಂದೋಗುತ್ತೆ. ಇಲ್ಲಿ ಮುದ್ದೆ ಮಾಡ್ತಾಯಿದ್ದೇನೆ ನೋಡಿ. ಇದು ಸಣ್ಣದು ಒಗ್ಗರಣೆಗೆ ಅಂತ ಇಟ್ಟಿದ್ದೇನೆ. ಇದಕ್ಕಿನ ಬೇಳೆ ಸೀಸನ್ ಆವಾಗ್ತಾ ಬಂದಿದೆ. ಯಾರೆಲ್ಲ ತಿಂದಿಲ್ವೋ ಮಾಡಿಕೊಂಡು ಬೇಗ ಬೇಗ ತಿನ್ಕೊಂಬಿಡಿ. ಆ ಶಿವರಾತ್ರಿ ಆಗೋದ್ಮೇಲೆ ಆಲ್ಮೋಸ್ಟ್ ಅದು ಇದಕ್ಕಿನ ಬೇಳೆ ಅವರೆಕಾಯಿ ಸೀಸನ್ ಮುಗಿದೋಗುತ್ತೆ. ಈ ಕಾಲ ಬಂದಾಗ ಬೇಳೆ ಸಾರು ತಿನ್ನೋಕ್ಕೆ ಆಗಲ್ಲ ಕಣ್ರಿ. 1 ಸತಿ 2 ಸತಿ ಅವರೆಕಾಳು ಸಾಂಬಾರು ಮಾಡ್ಕೊಂಬಿಟ್ರಂತೂ ಬೇರೆ ಏನು ಸಾರುಗಳು ರುಚಿ ಕೊಡೋದೇ ಇಲ್ಲ. ಎಷ್ಟು ಟೇಸ್ಟಾಗಿ ಮಾಡಿದ್ರೂ ರುಚಿ ಕೊಡಲ್ಲ. ಮುದ್ದೆ ಮಾಡ್ತಾಯಿದ್ದೇನೆ ಅಷ್ಟೊತ್ತಿಗೆ. ಅದು ಅವರೆಕಾಯಿ ಇದಕ್ಕಿನ ಬೇಳೆ ಬೇಯ್ತಾ ಇದೆ. ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು. ಮುದ್ದೆ ಮಾಡೋದು ಗೊತ್ತಿದೆ ಅಂದ್ಕೊತೀನಿ. ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ಮುದ್ದೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೇನೆ. ಬಿಸಿ ಬಿಸಿ ಮುದ್ದೆಗೆ ಸಾಂಬಾರು ಹಾಕ್ಕೊಂಡು ತಿಂದರೆ ಕರ್ನಾಟಕದ ಸ್ಪೆಷಲ್ಲೇ ಅದಲ್ವಾ. ಆಂಧ್ರದಲ್ಲಿ ಅನ್ನ ಜಾಸ್ತಿ ತಿಂತಾರೆ, ಮಹಾರಾಷ್ಟ್ರದಲ್ಲಿ ರೊಟ್ಟಿ ಚೆನ್ನಾಗಿ ತಿಂತಾರೆ, ಕರ್ನಾಟಕದಲ್ಲಿ ಮುದ್ದೆ ಫೇಮಸ್ಸು. ನೋಡಿ ಇದಕ್ಕಿನ ಬೇಳೆ ಸಾರು ಚೆನ್ನಾಗಿ ಬೆಂದಿದೆ. ಒಗ್ಗರಣೆ ಹಾಕಿದ್ದೇನೆ. ಅದ್ರ ಜೊತೆಗೆ ಅವತ್ತು ಪಾಯಸ ಮಾಡಿದ್ದೀನಿ ನಾನು. ನೋಡಿ ಹೊಗೆ ಬರ್ತಾ ಇರೋಂಥ ಮುದ್ದೆ. ನಮ್ಮ ಮನೇಲಿ ಇವತ್ತೆಲ್ಲ ಪೂಜೆ ಆಗಿರೋದು. ಬಿಸಿ ಬಿಸಿ ಮುದ್ದೆ, ಇದಕ್ಕಿನ ಬೇಳೆ ಸಾರು ರೆಡಿ. ಘಮ ಘಮ ಅಂತಿದೆ. ಇವತ್ತೆಲ್ಲ ಐಟಮ್ಗಳು ಏನೇನು ಮಾಡಿದ್ದೀನಿ ಅಂತ ನೋಡಿಸ್ತೇನೆ ಬನ್ನಿ. ಸಾರು, ಪಾಯಸ, ಮುದ್ದೆ, ಅನ್ನ,